ಇಲ್ಲಿ ಟ್ರಾಫಿಕ್ ಆಗಿರೋದ್ಕು ನನ್ನ ಮೊಬೈಲ್ ಚಾರ್ಜ್ ಇಲ್ದಲೇ ಇರೋದ್ಕು ಈ ಗಾಡಿಲಿ ಪೆಟ್ರೋಲ್ ಖಾಲಿ ಆಗಾಲೆ ಜರ್ಕ್ ಹೊಡಿತಾ ಇರೋದ್ಕು ಅಯ್ಯೋ ಸುಮ್ನೆ ಇರೋ ಯಾರ ನೋಡಿಬೇಡ್ರಿ. ಇದು ಎಲ್ಲಿ ಖಾಲಿ ಆಯ್ತದೋ ಪೆಟ್ರೋಲ್ ಬಂಕ್ ಮುಂದೆನೆ ಖಾಲಿ ಆಗ್ಬಿಡಪ್ಪ. ಮೇಲ್ ಹೋಗ್ಲಾ ಕೆಳಗೋಗ್ಲಾ? ಕೆಳಗಡೆನೆ ಹೋಗ್ತೀನಿ ತಡಿಯಪ್ಪ. ಖತಮ್ ಮುಗೀತು. ಮಾಡಕ್ಕೆ ಆಗಲ್ಲ, ತುಂಬಾ ಕಷ್ಟ. ಮುಗಿದ್ ಗುರು ಪೆಟ್ರೋಲ್ ಕತೆ. ಇವಾಗ ನಮ್ಮ ಬಾಳು ಗಾಡಿನ ನ್ಯೂಟ್ರಲ್ಗೆ ಹಾಕೊಂಡ್ಬಿಟ್ಟು ತೆಳ್ಕೊಂಡು ಹೋಗ್ಬೇಕು. ಅಯ್ಯೋ ಬೀಟ್ರು ಸಿಗ್ನಲ್ ತೆಳ್ಳು. ಓ ಇವನ್ ಕಾರ್ ತೆಗಿಯೋದೇ ಇಲ್ವಾ? ಅಯ್ಯೋ ನಮ್ದಿಲ್ಲಿ ಈ ತರ ಪರಿಸ್ಥಿತಿ ಆಗಿದ್ರೆ ಇವ್ನು ಯಾರೋ ಕಾರ್ ಬೇರೆ ಅಡ್ಡ ಹಾಕೊಂಡ್ ಮಾತಾಡ್ತವನೆ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ. ಆಲೆ ಸುಸ್ತಾಯ್ತೈತಲ್ಲ ಗುರು. ಪೆಟ್ರೋಲ್ ಬಂಕ್ ಅದೆಲ್ಲ ಇತ್ತು. ಇವಾಗ ಪೆಟ್ರೋಲ್ ಬಂಕಿಗೆ ಹೋಗೇನೋ ಪೆಟ್ರೋಲ್ ಹಾಕ್ಸ್ಬೋದು, ದುಡ್ಡು ಹಾಕಕ್ ಫೋನಲ್ಲಿ ಚಾರ್ಜ್ ಇಲ್ವಲ್ಲ ಗುರು. ಅಯ್ಯೋ ವೇರ್ ಈಸ್ ದ ಪೆಟ್ರೋಲ್ ಬಂಕ್? ಎಲ್ಲಿದ್ಯಪ್ಪ ಪೆಟ್ರೋಲ್ ಬಂಕು? ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಇದು ಗೊತ್ತಾ? ಪೆಟ್ರೋಲ್ ಬಂಕು ಇಲ್ಲೊಂದು ಅಂಗಡಿ ಐತೆ. ಫೋನ್ ಚಾರ್ಜರ್ ಹಾಕೊಳಕ್ ಕೇಳಂತ ತಡಿ ಗುರು. ಬೈ ಸಿ ಟೈಪ್ ಚಾರ್ಜರ್ ಐತಾ? ಒಂದ್ 5 ನಿಮಿಷ ಹಾಕೊಳಕ್ ಇದೆಯಾ ಬ್ರೋ? 5 ನಿಮಿಷ ಚಾರ್ಜ್ ಹಾಕೊಂಡ್ಬಿಡ್ತೀನಿ ಗುರು. ಇವಾಗ ಬೀಡ ಅಂಗಡಿಲಿ ಒಂದ್ ಸ್ವಲ್ಪ ಫೋನ್ ಚಾರ್ಜ್ ಹಾಕೊಂಡೆ 15% ಆಯ್ತು. ಪೆಟ್ರೋಲ್ ಬಂಕ್ ಕೆಳಗಡೆ ಇದೆಯಂತೆ, ತಿಳ್ಕೊಂಡು ಹೋಗ್ಬೇಕು. ಇನ್ನ ಒಂಚೂರು ಡೌನ್ ಐತೆ, ಕುಂತ್ಕೊಂಡ್ಬಿಟ್ಟು ಹಂಗೆ ತಿಳ್ಕೊಂಬಿಡೋಣ. ಜುಯ್ ಅಂತ ಹೋಗುತ್ತಾ? ಇನ್ನೊಂದ್ ಸ್ವಲ್ಪ ಡೌನ್ ಇದ್ರೆ ಹೋಗೋದ್ ಗುರು ಚೆನ್ನಾಗಿ. ಇನ್ನೊಂಚೂರು ಹೋಗಪ್ಪ ಇನ್ನೊಂಚೂರು ಹೋಗಪ್ಪ ಮರಿ. ಇಲ್ಲಿ ಹೋಗಿದ ತಕ್ಷಣ ಒಂದ್ 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. 50 ಬೇಡ, ಒಂದ್ 100 ರೂಪಾಯಿಗೆ ಹಾಕಿಸ್ತೀನಿ.